ಹೇಳಿ ಸರ್. ಸರ್ ಕೇರಳಕ್ಕೆ ಹೋಗಿದ್ವಿ. ಸೊ ವಯನಾಡಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ವಯನಾಡಿನ ಪರಿಸ್ಥಿತಿ ಭಾಳ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹೊಸ ಕ್ಯಾಜುಯಾಲಿಟಿಗಳು ಏನಿಲ್ಲ. ಅವತ್ತೇನು ಅಪಘಾತದಲ್ಲಿ ಯಾರು ಮಿಸ್ಸಿಂಗ್ ಇದ್ದಾರೆ ಅವ್ರದ್ದು ಬಾಡಿ ರಿಕವರ್ ಆಗ್ತಕ್ಕಂಥದ್ದು, ಅದ್ರ ಜೊತೆಗೆ ಯಾರು ರಿಹ್ಯಾಬಿಲಿಟೇಷನ್ ಮಾಡಿದ್ದಾರೆ, ಯಾರಿಗೆ ರೆಸ್ಕ್ಯೂ ಕ್ಯಾಂಪ್ನಲ್ಲಿದ್ದಾರೆ ಅಷ್ಟಕ್ಕಿಂತ ಜಾಸ್ತಿ ನಂಬರ್ಸ್ ಏನು ಜಾಸ್ತಿ ಹೊಸ ಕ್ಯಾಜುಯಾಲಿಟಿ ಏನಾಗ್ತಾಯಿಲ್ಲ. ಮಿಸ್ಸಿಂಗ್ದೇ ಈಗ ಕ್ಯಾಜುಯಾಲಿಟಿ ಆಗ್ತಕ್ಕಂಥದ್ದು, ಮಿಸ್ಸಿಂಗ್ ಇರ್ತಕ್ಕಂಥದ್ದನ್ನ ಬಾಡಿ ಹುಡುಕ್ತಕ್ಕಂಥ ಕೆಲಸ ನಡೀತಾ ಇದೆ. ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅವ್ರನ್ನ? ಅಲ್ಲ, ನಿನ್ನೆ ನಾನು ಮಧ್ಯರಾತ್ರಿ ಬಂದಿರತಕ್ಕಂಥದ್ದು. ನಿನ್ನೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 270 ಆ್ಯಂಡ್ ಆಡ್ನಲ್ಲಿ ನಮ್ಮ ಕನ್ನಡಿಗರು 3 ಜನ ಅದರಲ್ಲಿ ತೀರೋಗಿರ್ತಕ್ಕಂಥದ್ದು. ಅವರು 3 ಜನ ಅಲ್ಲಿ ಮೈಗ್ರೇಟ್ ಆಗಿರೋದು, 30-40 ವರ್ಷದಿಂದ ಮೈಗ್ರೇಟ್ ಆಗಿರ್ತಕ್ಕಂಥವ್ರು. ಅಲ್ಲ, ರೆಸ್ಕ್ಯೂಗೆ ಕಂಪ್ಲೀಟ್ಲಿ ಎಂಟೈರ್ ಸ್ಟೇಟ್ ಇದೆ. ಆಮೇಲೆ ಆರ್ಮಿದವ್ರು ಇದ್ದಾರೆ, ಮಿಲಿಟ್ರಿಯವ್ರು ಬಂದಿದ್ದಾರೆ, NDRFನವ್ರು ಬಂದಿದ್ದಾರೆ. ದೊಡ್ಡ ಪ್ರಮಾಣಕ್ಕೆ ಸ್ಕೇಲಲ್ಲಿ ಆಪರೇಷನ್ಸ್ ನಡೀತಾ ಇದೆ. ಆಪರೇಷನ್ ರೀಚ್ ಭಾಳ ದೂರ ಇದೆ, ನಮಗೆ ಅಲ್ಲಿ ಪಾಯಿಂಟ್ ಕೂಡ ಹೋಗೋಕೆ ಆಗ್ತಾ ಇಲ್ಲ. ಮಳೆ ಬೇರೆ ಇದೆ. ನಿನ್ನೆ ಒಂದು ಬ್ರಿಡ್ಜ್ ಆಗಬೇಕಾಗಿತ್ತು, ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಬಹುತೇಕ ಇನ್ಮೇಲೆ ರೆಸ್ಕ್ಯೂ ಆಪರೇಷನ್ಸ್ ಭಾಳ ಸ್ಪೀಡಾಗಿ ಆಗುತ್ತೆ. ಕ್ಯಾಬಿನೆಟಲ್ಲಿ ಈಗ ಗೌರ್ನರ್ ವಿರುದ್ಧ ಒಂದು ನಿರ್ಣಯ ಹೌದು, ಏನಾಯ್ತು? ಅಲ್ಲ, ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಸೀನಿಯರ್ ಏನು ಮಿನಿಸ್ಟರ್ಸ್ಗಳಿದ್ದಾರೆ, ಅವರೇ ನಿಮಗೆ ಈಗ ಕ್ಯಾಬಿನೆಟ್ ಬ್ರೀಫಿಂಗ್ ಮಾಡ್ತಾರೆ. ಏನಕ್ಕೆ ಸರ್ ಈ ರೀತಿ ಒಂದು ಸನ್ನಿವೇಶ ಬಂತು ರಾಜಕೀಯ? ಬರ್ಲಿಕ್ಕೆ ಕಾರಣ ಅವರು ಹೇಳ್ತಾರೆ, ಯಾಕಂದರೆ ಇದು ಯಾವ ರೀತಿಯಾದಂಥ ಸನ್ನಿವೇಶ ಬರೋಕ್ಕೆ ಕಾರಣ ಅಂತೇಳಿ ಸಂಪೂರ್ಣವಾಗಿ ನಾನು ಸ್ವಲ್ಪ 2-3 ತಾಸಿನಲ್ಲಿ ನಿಮ್ಗೆ ಹೇಳ್ತೇನೆ.